ಅಲ್ಲ ಅತ್ತೆ, ರಾಮ ಕೃಷ್ಣ ಅನ್ಕೊಂಡ್ ಮನೆ ಇರೋದ್ ಬಿಟ್ಟು ಊರ್ ಸುತ್ತಕ್ ಹೋಗ್ತಿರಲ್ಲ. ಅಲ್ಲ, ಏನ್ ಕಡಿಮೆ ಮಾಡಿದೀವಿ? ಅಲ್ಲೇನೋ ನೆಮ್ಮದಿ ಆಗಿರ್ಲಿಲ್ಲ, ಇಲ್ಲೂ ಅದೇ ಗೋಳ ಆಯ್ತಲ್ಲ. ಹಾಗಾದ್ರೆ ನಾನು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದ ಸಿಂಚನ? ಹರೀಶ, ಅಯ್ಯೋ ಹಾಗಲ್ಲಮ್ಮ, ಅದು ನೀನು ಹೊರಗಡೆ ಹೋಗಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ರಿಗೂ ಕಷ್ಟ ಆಗತ್ತಲ್ವ. ಆ ಥರ ಏನಾದರೂ ಆದರೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ಹಾಗಾಗಿದ್ದು ಅಂತ ಅಣ್ಣ ಊರು ತುಂಬ ಮಾತಾಡ್ಕೊಂಡ್ಬರ್ತಾನೆ. ಅದಾಗಬಾರ್ದು ಅಂತ ಹೇಳ್ತಾ ಇರೋದು. ಹಾಗಲ್ಲಪ್ಪ, ಸಿಂಚನನು ಕೆಲಸ ಅಂತ ಮನೆಯಿಂದ ಹೊರಗೊಟ್ಟೋಗ್ತಾಳೆ, ನೀನು ಬಿಸ್ನೆಸ್ ಅಂತ ಮನೆಯಿಂದ ಹೊರಗಿರ್ತೀಯ. ಮನೇಲಿ ಒಬ್ಳೆ ಕೂತು ಕೂತು ತುಂಬ ಬೇಜಾರಾಗತ್ತೆ ಕಣೋ. ದೇವಸ್ಥಾನಕ್ಕೆ ಹೋದ್ರೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗತ್ತೆ ಅಂತ ಅಷ್ಟೇ. ಅಂದ್ರೆ ಏನ್ ಈ ಮಾತನರ್ಥ? ಈ ಮನೇಲಿದ್ರೆ ನೆಮ್ಮದಿಯಾಗಿರಕ್ಕಾಗಲ್ಲ ಅಂತನಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಿಲ್ಲಮ್ಮ. ಇನ್ನೇನತ್ತೆ, ಏನ್ ಈ ಮನೇಲಿ ಕಡಿಮೆ ಮಾಡಿದೀವಿ? ಒಪ್ಕೋತೀನಿ, ಅಲ್ಲಿದ್ದಾಗ ಬೆಳಗಿಂದ ರಾತ್ರಿವರೆಗೂ ಒಂದಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತಿದ್ರಿ. ಮನೆ ತುಂಬಾ ಜನ, ಇಲ್ಲಿ ಇರೋದೇ 3 ಜನ, ಅಷ್ಟೊಂದ್ ಕೆಲ್ಸ ಏನಿರತ್ತೆ? ಆರಾಮಾಗಿ ಟಿವಿ ನೋಡ್ಕೊಂಡಿರ್ಬಾರ್ದಾ? ನೀನು ಹೇಳೋದು ಸರಿನೇ ಸಿಂಚನ, ಆದರೆ ಕೂಡು ಕುಟುಂಬದಲ್ಲಿದ್ದವಳು ನಾನು. ಈಗ ಒಂಟಿಯಾಗಿರ್ಬೇಕು ಅಂದರೆ ತುಂಬ ಬೇಜಾರಾಗತ್ತೆ. ಹೊರಗಡೆ ಹೋದರೆ ನಿಮ್ಮ ಮಾವ ಸಿಗ್ತಾರೆ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರೋಣ ಅಂತ ಅಷ್ಟೇ. ಅಲ್ಲಮ್ಮ, ಅಂದರೆ ನೀನು ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಿಲ್ಲ. ಪ್ರತಿದಿನ ಅವ್ರನ್ನ ಭೇಟಿ ಮಾಡೋದು ಹೊರಗಿನ ಜನಕ್ಕೆ ಸರಿ ಕಾಣಿಸಲ್ವೇನೋ. ಅದು ಅಲ್ಲದೆ ಚಳಿ ಗಾಳಿ ಬಿಸಿಲು ಮಳೆ, ನಿನ್ನೂ ಆರೋಗ್ಯದ ಕಡೆನೂ ಗಮನ ಕೊಡಬೇಕಲ್ವೇನಮ್ಮ? ಸರಿನಪ್ಪ, ಇನ್ಮೇಲೆ ನಿಮ್ಮಿಬ್ರು ಒಪ್ಪಿಗೆ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ. ಅಮ್ಮ, ಅಲ್ಲಮ್ಮ, ಅದು ಹಾಗೆ ಅಮ್ಮ.